ಸರ್, ಮಳೆಗಾಲ ಬಂತು ಅಂದ ತಕ್ಷಣ ಪಾಲಿಕೆಯವರು ರೆಂಬೆ ಕೊಂಬೆಗಳನ್ನ ಕಟ್ ಮಾಡಬೇಕು, ಹಾಗೆ ಅದನ್ನ ಏನಿದೆ ಮಳೆಗಾಲಕ್ಕೆ ರೆಡಿ ಇರಬೇಕು. ಆದರೆ ಇದನ್ನ ನೋಡ್ತಾ ಇದ್ರೆ ಇಷ್ಟೊಂದು ಮರಗಳಿದಾವೆ. ಸದಾಶಿವನಗರ ಒಳಗೆ ಬಂದ ತಕ್ಷಣ ನಮಗೆ ಯಾವುದೋ ಬೇರೆ ಏರಿಯಾಗೆ ಬಂದಿದ್ದೀವಿ ಅಂತ ಅನ್ಸುತ್ತೆ, ಅಷ್ಟು ಗ್ರೀನರಿ ಆಗಿದೆ. ಆದರೂ ಕೂಡ ಇಷ್ಟೊಂದು ಮನೆಗಳಿದಾವೆ, ಹೈಟೆಕ್ ಏರಿಯಾ ಇದು. ಆದರೂ ಕೂಡ ಈ ಥರದೊಂದು ನೆಗ್ಲಿಜೆನ್ಸಿ ಯಾಕೆ ಪಾಲಿಕೆ ಅವ್ರದ್ದು? ಹೌದು, ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ರು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮಿನಿಸ್ಟರ್ಸೇ ಇರೋದು ಇಲ್ಲಿ. ಆಲ್ಮೋಸ್ಟ್ ಎಲ್ಲ ಇದು ಗ್ರೀನ್ ಸಿಟಿ ಅಂದರೆ ಸದಾಶಿವನಗರ ನಂಬರ್ 1. ಯಾಕಂದರೆ ಇದು ಫುಲ್ ಏರಿಯಾ ಬರೇ ಮರಗಳಿಂದನೇ ಇರೋದು, ಹಳೆಯ ಮರಗಳೆಲ್ಲ. ಏನು ಮಾಡಿದ್ರು ಎಲ್ಲ ಅವ್ರವ್ರು ಇದು ಮಾಡ್ತಾರೆ, ಏನು ಮಾಡಿದ್ರು ಇದೇ ತೊಗೊಳಲ್ಲ ಅವರು. ಸರ್, ಏನೋ ಘಟನೆ 4:15ಕ್ಕೆ ನಡೀತು ಬಚಾವು. ನಿನ್ನೆ ಮಧ್ಯಾಹ್ನ ಅಷ್ಟೇ ಮಳೆ ಬಂತು. ಮಧ್ಯಾಹ್ನ ಮಳೆ ಬಂದಿರೋ ಟೈಮಲ್ಲಿ ಮರ ಬಿದ್ದಿದ್ದರೆ ಯಾರು ಓಡಾಡೋರು ಇದ್ರೆ ಏನು ಪರಿಸ್ಥಿತಿ? ಹೌದು, ಇಲ್ಲಿ ಸಿಕ್ಕಾಪಟ್ಟೆ ಜನ ಮಕ್ಕಳು ಮರಿಯವರೆಲ್ಲ ಓಡಾಡ್ತಾ ಇರ್ತಾರೆ ಅವರು. ಅದೇ ಪಾಲಿಕೆಯವರು ಮೇನ್ ಇದು ತೊಗೊಂಡು ಇವೆಲ್ಲ ನೋಡಿ ಯಾವ್ದಾವ್ದು ಹಳೆ ಮರ ಇದೆ ನೋಡಿ ಅವೆಲ್ಲ ಅವರು ಮುಂದಕ್ಕೆ ಫ್ಯೂಚರ್ ಇದು ಮಾಡ್ಬೇಕಷ್ಟೇ. ಅದು ಸರ್, ಪ್ರತಿ ಸಲನೂ ಬೆಂಗಳೂರಲ್ಲಿ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಸಿಕ್ಕಾಗ ನಾವು ಪಾಲಿಕೆಯವರನ್ನ ಪ್ರಶ್ನೆ ಮಾಡಿದಾಗ, ಇಲ್ಲ ನಾವು ಹಂಗೆ ರೆಡಿ ಇದ್ದೀವಿ, ಈಗ ರೆಡಿ ಇದ್ದೀವಿ, ಫ್ಲಡ್ ಆದರೂ ರೆಡಿ ಇದ್ದೀವಿ, ನಮ್ಮಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ ಅನ್ನೋಂಥ ಉತ್ತರಗಳನ್ನು ಕೊಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ಸರ್? ನೀವೇ ನೋಡಿ ಮೇಡಮ್, ಎಲ್ಲ ಮರದ ಮೇಲೆ ಎಷ್ಟು ದೊಡ್ಡ ರೊಂಬೆ ಬಿದ್ದಿದೆ ನೋಡಿ. ಅವ್ರು ಬಂದ್ರೂ ಹಂಗೆ ನೋಡ್ಕೊಂಡು ಹೋಗ್ತಾರೆ ಹೊರತು ಏನೂ ಇದು ಮಾಡ್ತಾ ಇಲ್ಲ ಅವರು. ಸರ್, ಏನು ಹೇಳ್ತೀರಾ ಸರ್ಕಾರಕ್ಕೆ, ಪಾಲಿಕೆ ಅವರಿಗೆ ಸರ್? ಅದೇ ಇವ್ರಿಗೆ ಏನು ಹೇಳೋದು ಮೇಡಮ್, ಇವ್ರಿಗೆ ಈ ಅಧಿಕಾರಿಗಳಿಗೆ ಏನು ಹೇಳಿದ್ರು ಅವ್ರು ಅಷ್ಟೇ. ಅವರೇ ಮುಂದೆ ಬಂದು ನೋಡಿ ಇದು ಮಾಡ್ಬೇಕು. ಅದು ಈ ಹೈಟೆಕ್ ಏರಿಯಾದಲ್ಲಿ ಮಿನಿಸ್ಟರ್ಸೇ ಎಲ್ಲ ಇರೋದು. ಡಿ.ಕೆ. ಶಿವಕುಮಾರ್ ಸಾಹೇಬರು ಇಲ್ಲೇ ಇರೋದು, ಎಲ್ಲ ಇದ್ರು. ಪರಮೇಶ್ವರ್ ಸಾಹೇಬರು ಇಲ್ಲೇ ಇದ್ದಾರೆ. ಹಂಗೂ ನೋಡಿ ಅವರು ಇದು ಮಾಡ್ತಾಯಿಲ್ಲ. ಅವರು ಇಲ್ಲೇ ಓಡಾಡೋದು ಅವ್ರು ಜಾಸ್ತಿ. ಆದರೂ ನೋಡಿ ನೀವೇ ರೊಂಬೆಗಳು ನೋಡಿ ಮೇಡಮ್, ಎಷ್ಟು ದೊಡ್ಡ ರೊಂಬೆ ಇದೆ ಅದು ಮೇಲೆ. ಅಲ್ಲಿ ನೋಡಿ ಎಲ್ಲ ಒಣಗಿರೋದು ಹೆಂಗಿದೆ ಅದು. ಯಾವ ಟೈಮಲ್ಲಿ ಕಾರ್ ಮೇಲೆ ಬೀಳತ್ತೋ ಅಲ್ಲ ಮನುಷ್ಯರ ಮೇಲೆ ಬೀಳತ್ತೋ ಯಾರು ಗೊತ್ತಾಗೋದೇ ಇಲ್ಲ ಅವರು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ರೆಬೆಲ್ ಟಿವಿ ಜೊತೆ ಮಾತಾಡೋದಕ್ಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಇಲ್ಲಿರುವಂಥ ಸ್ಥಳೀಯರು ಹೇಳುವಂಥ ಮಾತುಗಳು. ಯಾವುದೇ ರೀತಿಯ ತಲೆ ಕೆಡಿಸ್ಕೊಳಲ್ಲ. ಕಂಪ್ಲೇಂಟ್ ಕೊಟ್ಟರು ಕೂಡ ಬೆಳಗ್ಗೆ 10 ಗಂಟೆ ಆದರೂ ಕೂಡ ಪಾಲಿಕೆ ಅಧಿಕಾರಿಗಳು ಈ ಕಡೆ ತಲೆ ಹಾಕಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ನೋಡೋಣ ಇನ್ನು ಮುಂದೆ ಬರುವಂಥ ಮಳೆಗಾಲಕ್ಕೆ ಯಾವ ಥರ ಕ್ರಮಗಳನ್ನು ತಗೊತಾರೆ. ಈ ಥರ ಘಟನೆ ಆದಮೇಲಾದರೂ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಅಥವಾ ಇನ್ನೂ ನಿದ್ರೆ ಮಾಡ್ತಾ ಇರ್ತಾರಾ ಅಂತ ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ತ್ರಿಷಾ ರಮೇಶ್, ರೆಬೆಲ್ ಟಿವಿ ಕನ್ನಡ, ಬೆಂಗಳೂರು.